ಸೊ ಇವತ್ತು ರೆಡ್ ಆಯ್ತಾ ಆಯ್ತಾ ಎಲ್ಲರೂ ಓಕೆನಾ ಇದು ಕೊಡು ಅವಳಿಗೆ ಒಂದು ನಿಮಿಷ ಇರಿ ಆಯ್ತಾ ಓಕೆನಾ ಓಕೆನಾ ಸರ್ ಓಕೆನಾ ನೀತು ಇವತ್ತು ರೆಡ್ ಕಾರ್ಪೆಟ್ ರೀಲಾಂಚ್ ಆಗಿದೆ ಹೋಗಿರಲಿಲ್ಲ ಒಳಗಡೆ ಅಟ್ಮಾಸ್ಫಿಯರ್ ಹೆಂಗಿದೆ ರೆಡ್ ಕಾರ್ಪೆಟ್ ರೀಲಾಂಚ್ ಆಗಿದ್ದು ತುಂಬ ಖುಷಿ ವಿಚಾರ. ಕಲೆಕ್ಷನ್ಸ್ ಮಾತ್ರ ಅದ್ಭುತವಾಗಿದೆ ಮೊದಲಿನಕ್ಕಿಂತ. ಮತ್ತು ಇವಾಗ ನಾನು ಮತ್ತೆ ಬಂದಿದ್ದು ಒಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ, ತುಂಬ ಖುಷಿ ಆಯಿತು. ಎಷ್ಟು ಖುಷಿ ಆಗ್ತಿದೆ ಅಂದರೆ ನಿಮ್ಮ ಗೆಳತಿ ಮತ್ತೆ ಅಂದರೆ ಎಲ್ಲ ಏಳು ಬೀಳುಗಳಾಯಿತು, ಇವಾಗ ಮತ್ತೆ ಅದೇ ಅಂದರೆ ರೊಟೀನ್ ಲೈಫ್ ಲೀಡ್ ಮಾಡ್ತಿದ್ದಾರೆ, ಜೊತೆಗೆ ಅವರು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಹೌದು, ಮನುಷ್ಯ ಅಂದಮೇಲೆ ಏಳು ಬೀಳು ಇದ್ದಿದ್ದೆ. ರೋಲರ್ ಕೋಸ್ಟರ್ ಜರ್ನಿ ಎಲ್ಲರಿಗೂ ಇರುತ್ತೆ, ಒಬ್ಬರಿಗೆ ಅಲ್ಲ, ಎಲ್ಲರದ್ದು ಜೀವನದಲ್ಲಿ ಅದು ಏಳು ಬೀಳು ಸಹಜ. ಸೊ ಅದನ್ನು ಮೆಟ್ಟಿ ಮತ್ತೆ ಮುಂದೆ ಹೋಗೋದನ್ನ ಎಲ್ಲರೂ ಕಲಿಬೇಕು. ಸೊ ಅದನ್ನು ಪವಿತ್ರ ಗೌಡವ್ರು ಮಾಡ್ತಾ ಇದ್ದಾರೆ. ಮತ್ತೆ ರೀಲಾಂಚ್ ಮಾಡಿದ್ದು ಇನ್ನೂ ಖುಷಿ ವಿಚಾರ. ಒಳ್ಳೇದಾಗಲಿ ಅನ್ನೋದು ನನ್ನ ತುಂಬ ಖುಷಿಯಾಗಿದ್ದಾರೆ. ಅಂದರೆ ಇದ್ದಿದ್ದೆ ಅದು ಒಂದು ಬೇಜಾರು ಇದ್ದೇ ಇರುತ್ತೆ. ಬಟ್ ಮುಂದೆ ಹೋಗೋದನ್ನ ನೋಡಬೇಕು, ಯಾವತ್ತೂ ನಾವು ಹಿಂದೆ ನೋಡಬಾರ್ದು. ಹಿಂದೆ ಆಗ್ಬಿಟ್ಟಿದೆ. ಸೊ ಈಗ ಮುಂದೆ ಅವರು ಒಂದು ಟ್ಯಾಲೆಂಟ್ ಏನಿದೆ, ಅವರೊಂದು ಏನು ಬಿಸ್ನೆಸ್ಸಲ್ಲಿ ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಅದು ಆಗ್ತಿದೆ. ಸೊ ಒಳ್ಳೇದಾಗಲಿ. ಹೋಗಿ ಸುಮಾರು 1.5-2 ಗಂಟೆ ಹತ್ತತ್ರ ಆಯಿತು. ಸೊ ಏನು ಹೇಳಿದ್ರು ಇಷ್ಟೊತ್ತಲ್ಲಿ, ಏನು ಡಿಸ್ಕಷನ್? ಧೈರ್ಯ ಅನ್ನೋಕ್ಕೇನು, ಅವ್ರು ಆಲ್ರೆಡಿ ಧೈರ್ಯವಾಗೇ ಇದ್ದಾರೆ. ಯಾಕಂದರೆ ಅವ್ರು ತಪ್ಪು ಮಾಡಿಲ್ಲ ಅನ್ನೋದು ಅವ್ರಿಗೆ ದೃಢವಾಗಿದೆ. ಸೊ ಹಾಗಾಗಿ ಅವ್ರು ಎದಕ್ಕೂ ಭಯ ಪಡಬೇಕಾಗಿಲ್ಲ. ನಾನು ನೋಡಿರೋ ಪ್ರಕಾರ ಶಿ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಶಿ ಈಸ್ ಅ ಟ್ಯಾಲೆಂಟೆಡ್ ಗರ್ಲ್ ಆಲ್ಸೋ. ಅಂದ್ರೆ ಈ ಒಂದು ಅಂದ್ರೆ ಜಾಸ್ತಿ ಯಾವ ವಿಚಾರವಾಗಿ ಮಾತಾಡ್ತಾ ಇದ್ದೀರಿ? ಅದೇ ಡಿಸೈನ್ ಬಗ್ಗೆನೇ, ಹೇಗೆ ಮಾರ್ಕೆಟಿಂಗ್ ವೇ, ಹೇಗೆ ಜನರಿಗೆ ತಲುಪಿಸೋದು. ಸೊ ಆ ರೀತಿ ನಾವು ಮಾತಾಡ್ತಾ ಇದ್ವಿ. ನೀತು ಇವಾಗ ಇಷ್ಟು ರಾಯಲ್ ಆಗಿರೋರು, ಬಿಕಾಸ್ ಅಲ್ಲಿರುವಂತಹ ಡ್ರೆಸ್ ಗಳಾಗಿರ್ಬೋದು 1.5-2 ಲಕ್ಷ ತನಕನೂ ಇದೆ ಅಂತ ಕೇಳ್ಪಟ್ವಿ. ಇಷ್ಟು ರಾಯಲ್ ಆಗಿರೋರು ಜೈಲೊಳಗಡೆ ಒಂದಷ್ಟು ದಿನ ಕಳೆದಿರೋದು ತುಂಬಾ ಕಷ್ಟಕರ ಆಗಿರುತ್ತೆ. ಸೊ ಆ ಬಗ್ಗೆ ಏನಾದ್ರು ಶೇರ್ ಮಾಡ್ಕೊಂಡ್ರೆ ಎಷ್ಟು ಕಷ್ಟ ಆಯ್ತು ಅವ್ರಿಗೆ, ಹೇಗೆ ಸುಧಾರಿಸ್ಕೊಳ್ತಾ ಇದ್ದಾರೆ, ನೀವೇನ್ ಕಿವಿ ಮಾತು ಹೇಳಿದ್ರಿ ಅವ್ರಿಗೆ? ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡಿಲ್ಲ. ಯಾಕಂದರೆ ಆ್ಯಸ್ ಅ ಮಾಡೆಲ್ ಆಗಿ, ಆ್ಯಸ್ ಒಂದು ಡಿಸೈನಿಂಗ್ ಏನು ಬಗ್ಗೆ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಗೆ ನಾವು ಪ್ರಮೋಟ್ ಮಾಡಬೇಕು, ಹೇಗೆ ಜನರಿಗೆ ತಲುಪಿಸ್ಬೇಕು, ಸೊ ಯಾವ ರೀತಿ ಕಲೆಕ್ಷನ್ಸ್ನ ಕೊಡಬೇಕು ಅನ್ನೋ ವಿಚಾರವಾಗಿ ನಾವು ಮಾತಾಡಿದ್ದು ಹೊರತಾಗಿ ಬೇರೆ ಏನು ಮಾತಾಡಿಲ್ಲ. ನಾವೆಲ್ಲ ನೋಡಿದ್ದೀವಿ, ತುಂಬಾ ಜನ ಸೆಲೆಬ್ರಿಟೀಸ್ ಎಲ್ಲ ಜೊತೆಗಿದ್ರು. ಈಗ ನೋಡಿದ್ರೆ ನೀವೊಬ್ಬರೇ ಕಾಣ್ತಾ ಇದ್ದೀರಾ. ಓಕೆ, ಅದೇ ಏನು ವ್ಯತ್ಯಾಸಗಳಾಗಿದ್ದು ಅವ್ರಿಗೆ ಗೋಚರಿಸ್ತಾ ಅವರೇನಾದ್ರು ಹೇಳ್ಕೊಟ್ರ ಆ ಬಗ್ಗೆ ವ್ಯತ್ಯಾಸ ಯಾಕಾಗಿರ್ಬೋದು ಅಂತ ನಿಮ್ಗೆ ಅನಿಸ್ತು? ಆ ಒಂದು ಪರ್ಸನಲ್ ವಿಚಾರ ನನಗೆ ಗೊತ್ತಿಲ್ಲ. ಸೊ ನಾನು ಎಲ್ಲರಿಗೂ ಒಳ್ಳೆ ಬಯಸುವಂಥ ವ್ಯಕ್ತಿ. ಸೊ ಹಾಗಾಗಿ ನನ್ನ ಒಂದು ಕರ್ತವ್ಯ ಏನಿದೆ ಅದು ಬಂದು ಮಾಡಿದ್ವಿ. ಕುಂಭಮೇಳಕ್ಕೆ ಹೋಗಿದ್ರು ಅಂಡ್ ಜೈಲಿಂದ ಆಚೆ ಬಂದ ತಕ್ಷಣ ಅವರು ಶನೇಶ್ವರನ್ ಟೆಂಪಲ್ ಅಲ್ಲಿ ದರ್ಶನ್ ಅವ್ರಿಗೂ ಕೂಡ ಪೂಜೆನ ಮಾಡಿಸಿದ್ರು, ಅವ್ರ ಹೆಸರು ಹೇಳ್ಬಿಟ್ಟು. ಸೊ ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರ? ಕುಂಭಮೇಳದಲ್ಲಿ ಅವ್ರ ಹೆಸರಲ್ಲಿ ಏನಾದ್ರು ಪೂಜೆ ಮಾಡಿಸಿದ್ರ? ಸೊ ಈ ಬಗ್ಗೆ ಒಂದಷ್ಟು ಪರ್ಸನಲ್ ವಿಚಾರಗಳು ಏನಾದ್ರು ಶೇರ್ ಮಾಡಿರ್ಬೋದಾ ನಿಮ್ ಜೊತೆಗೆ? ಇಲ್ಲ, ಖಂಡಿತ ನಂಗೆ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡಿಲ್ಲ. ಅದ್ರ ಬಗ್ಗೆ ನಾನೇನು ಮಾತಾಡಿಲ್ಲ. ಸೊ ನನ್ನ ವಿಚಾರ ಏನಿತ್ತು ಅದನ್ನ ಕೇಳಿ ನಾವು ನಾರ್ಮಲ್ ಆಗಿ ಆಸ್ ಅ ಫ್ರೆಂಡ್ ಆಗಿ ಏನ್ ಮಾತಾಡ್ತಿದ್ವಿ ಅದನ್ನ ಮಾತಾಡಿದ್ವಿ. ಕಲೆಕ್ಷನ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ನೀವು ನೋಡಿರ್ಬೋದು, ನಾನು ಬಿಗ್ ಬಾಸ್ ಮನೆಯಲ್ಲೆಲ್ಲ ಅವ್ರ ಬಟ್ಟೆಗಳನ್ನೆಲ್ಲ ಹಾಕ್ತಿದ್ದೆ, ಎಷ್ಟೊಂದು ಜನ ಇಷ್ಟನೂ ಪಟ್ಟಿದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ಇವಾಗ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಸೊ ಖುಷಿ ಆಯಿತು. ಓಕೆ, ಮತ್ತೆ ಕಲೆಕ್ಷನ್ಸ್ ಬಂದಿದೆ, ಜನಕ್ಕೂ ಇಷ್ಟ ಆಗುತ್ತೆ, ಮುಂದೆ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನೀತು, ಇವಾಗ ನೀವು ಫಸ್ಟ್ ಟೈಮ್ ಅವ್ರ ಜೈಲಿಂದ ಬಂದ್ಮೇಲೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೀರಾ? ಇದಕ್ಕಿಂತ ಮುಂಚೆ ಏನಾದರೂ ಮೀಟ್ ಆದ್ರ, ಮಾತುಕತೆ ಏನಾದರೂ ನಡೆದಿತ್ತಾ ಇದಕ್ಕಿಂತ ಮುಂಚೆ? ಇಲ್ಲ, ಒಂದ್ಸತಿ ಮೀಟ್ ಆಗಿದ್ದೆ. ಸೊ ಅದಾದ್ಮೇಲೆ ಈಗ ಸೆಕೆಂಡ್ ಟೈಮ್ ಮೀಟ್ ಆಗ್ತಾ ಇರೋದು. ವಿಶ್ ಮಾಡಿದ್ರೆ? ಇಲ್ಲ, ಅದು ಅವ್ರ ಪರ್ಸನಲ್ ಬಗ್ಗೆ ಇನ್ನೂ ನಾನು ಮಾತಾಡಿಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು. ನಂದು ಏನು ಕೆಲಸ ಇತ್ತು, ಒಳ್ಳೇದಾಗಲಿ ಅನ್ನೋದು ಅಷ್ಟೇ ಹೇಳಿದೆ. Thank you. Thank you so much. Thank you.